ಎಲ್ಲ ಉಪನಿಷತ್ತುಗಳ ಸಾರೀಭೂತವಾದಂತಹ ಶ್ರೀಮದ್ ಭಗವದ್ಗೀತೆಯ ಜ್ಞಾನಯಜ್ಞದ 7ನೆಯ ಈ ದಿನ 7ನೆಯ ಅಧ್ಯಾಯದ ಕುರಿತು ಯಥಾಶಕ್ತಿ ವಿಚಾರವನ್ನು ತಿಳಿಯುವ ಪ್ರಯತ್ನ. ಇದಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಕರೀತಾ ಇದ್ದಾರೆ. 30 ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂತಹ ಅಧ್ಯಾಯ. ಹಿಂದಿನ ಅಧ್ಯಾಯಗಳಲ್ಲಿ ಜ್ಞಾನ ಪಡೆಯಲಿಕ್ಕೆ ಬೇಕಾದಂತಹ ಸಾಧನ, ಉಪಾಯ, ಅಂತಹ ಕರ್ಮಯೋಗವನ್ನು ಹೇಳಿ 6ನೆಯ ಅಧ್ಯಾಯದಲ್ಲಿ ಧ್ಯಾನ ಯೋಗವನ್ನು ಹೇಳ್ತಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇಯುಕ್ತ ತಮೋ ಮತಃ, ಶ್ರದ್ಧೆಯಿಂದ ಭಗವಂತನನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಎಲ್ಲ ಬಗೆಯಿಂದ ಭಗವಂತನ ಆರಾಧನೆಯನ್ನು ಮಾಡ್ತಾನೆ, ಆ ಯೋಗಿ ನನಗೆ ಅತ್ಯಂತ ಪ್ರಿಯನಾದವ ಅಂತ ಹೇಳಿದ್ದಾನೆ. 12ನೆಯ ಅಧ್ಯಾಯದಲ್ಲಿ ಭಕ್ತಿಯ ಹಿರಿಮೆಯನ್ನು ಹೇಳಲಿಕ್ಕಿದ್ದಾನೆ. ಅಂತಹ ಭಕ್ತಿಗೆ, ಅದರ ಉತ್ಪತ್ತಿಗೆ ಬೇಕಾದಂತಹ ಭಗವಂತನ ಮಹಿಮೆಯನ್ನು 7ನೇ ಅಧ್ಯಾಯದಿಂದ ಆರಂಭ ಮಾಡಿಕೊಂಡು ಅಧ್ಯಾಯಗಳಲ್ಲಿ ವರ್ಣನೆ ಮಾಡಿದ್ದಾನೆ. ಅದನ್ನು ವಿಶೇಷವಾಗಿ ಪ್ರತಿಪಾದನೆ ಮಾಡಲಿ ಹೊರಟಂತಹ ಶ್ರೀಕೃಷ್ಣ ಪರಮಾತ್ಮ ಈ 7ನೆಯ ಜ್ಞಾನ ವಿಜ್ಞಾನ ಯೋಗದಲ್ಲಿ ಉಪಾಸನೆಗೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಭಗವಂತನ ಸ್ಥೂಲವಾದ ಹಾಗೂ ಸೂಕ್ಷ್ಮವಾದ 2 ಬಗೆಯ ಜ್ಞಾನವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಆ 2 ಬಗೆಯ ಜ್ಞಾನವೇ ಜ್ಞಾನ ಮತ್ತು ವಿಜ್ಞಾನ. ಭಗವಂತನ ಸಾಮಾನ್ಯ ಪರಿಜ್ಞಾನ ಅಂದರೆ ಭಗವಂತನ ಪುರಾಣಗಳಲ್ಲಿ, ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಶ್ರವಣ ಮಾಡಿ ಈ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ ಇದೇ ಮೊದಲಾದಕ್ಕೆ ಆ ಭಗವಂತ ಕಾರಣ ಅಂತ ತಿಳಿಯೋದೇನಿದೆ, ಇದು ಸಾಮಾನ್ಯ ಜ್ಞಾನ. ಇನ್ನು ಅವನ ಸೂಕ್ಷ್ಮವಾದ ಅರಿವು, ಇದು ಎಲ್ಲರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ವಿಶೇಷವಾದ ಜ್ಞಾನ. ಅದನ್ನೇ ಅಪರೋಕ್ಷ ಜ್ಞಾನ ಅಂತ ಕೂಡ ಕರೀತಾ ಇದ್ದಾರೆ. ಇದು ವಿಶೇಷ ಜ್ಞಾನ. ಈ ಅಧ್ಯಾಯದ ಆರಂಭದಲ್ಲಿ ನನ್ನಲ್ಲಿ ಸ್ನೇಹಪೂರ್ಣವಾದ ಮನಸ್ಸನ್ನು ಇಟ್ಕೊಂಡು ಧ್ಯಾನ ಮಾಡ್ತಾ ಭಗವಂತ ಈ ಜಗತ್ತಿಗೆ ನನಗೆ ಆಧಾರ ಆಗಿದ್ದಾನೆ, ಆಶ್ರಯನಾಗಿದ್ದಾನೆ ಅಂತ ತಿಳ್ಕೊಂಡು ಮನಸ್ಸಿಟ್ಟು ಧ್ಯಾನ ಮಾಡ್ತಾರೆ. ಅವರ ಯೋಗ್ಯತೆಗೆ ಅನುಗುಣವಾಗಿ ನನ್ನ ಬಗ್ಗೆ ಎಷ್ಟು ತಿಳಿಬಹುದೋ ಅಷ್ಟನ್ನು ನಿನಗೆ ಹೇಳ್ತೇನೆ ಅಂತ ಕೃಷ್ಣ ತನ್ನ ಮಹಿಮೆಯ ಪರಿಚಯವನ್ನು ಅರ್ಜುನನಿಗೆ ಇದ್ದಾನೆ. ಮಯಾಸಕ್ತ ಮನ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ. ಮಯಾಸಕ್ತ ಮನಃ, ನನ್ನಲ್ಲಿ ಆಸಕ್ತವಾದ ಮನಸ್ಸು, ಹರಿಯನ್ನು ಬಿಟ್ಟು ಇರಲಿಕ್ಕೆ ಆಗಲ್ಲ ಅನ್ನುವ ಮನಸ್ಸು ನನಗೆ ಆಧಾರ. ನನಗೆ ಮಾತ್ರ ಅಲ್ಲ, ಇಡೀ ಜಗತ್ತು ಅವನನ್ನು ಆಶ್ರಯ ಮಾಡಿದೆ ಅಂತ ಯಾರು ತಿಳ್ಕೊಂಡು ಆ ಭಗವಂತನನ್ನು ಧ್ಯಾನ ಮಾಡ್ತಿರ್ತಾರೆ
ಅವರು ಅವರ ಯೋಗ್ಯತೆಗೆ ಅನುಸಾರ ತಿಳಿಯಬಹುದೋ ಅಷ್ಟನ್ನು ನಾನು ನಿನಗೆ ಹೇಳ್ತೇನೆ ಅಂತ ಭಗವಂತ ಹೇಳ್ತಾ, ಜ್ಞಾನಂ ತೇಹಂ ಸವಿಜ್ಞಾನಮಿದಂ ವಕ್ಷ್ಯಾಂ ಯಶೇಷತಃ. ನಿನಗೆ ಒಂದು ನನ್ನ ಬಗ್ಗೆ ಜ್ಞಾನವನ್ನು ಹೇಳ್ತೇನೆ, ಇನ್ನೊಂದು ವಿಶೇಷವಾದ ಜ್ಞಾನವನ್ನು ಹೇಳ್ತೇನೆ. ಒಂದು ಜ್ಞಾನ, ಮತ್ತೊಂದು ವಿಶೇಷ ಜ್ಞಾನ. ಇದಕ್ಕೆ ಜಗದ್ಗುರು ಮಧ್ವಾಚಾರ್ಯರು ಎರಡು ಮಾತಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಹೇಳ್ತಾರೆ. ಇವ ಯಜ್ಞಾನಂ ಉಪಜಾಯತೆ. ಶ್ರವಣವನ್ನು, ದೇವರ ಬಗ್ಗೆ ಕೇಳಿ 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 ಯಾವುದನ್ನು ಮನನ ಮಾಡಿ 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 ಯಾವುದು ನಮ್ಮ ಬುದ್ಧಿಯಲ್ಲಿ ದೇವರ ಬಗ್ಗೆ ಸಾಮಾನ್ಯವಾದ ತಿಳುವಳಿಕೆ ಬರುತ್ತೆ, ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ಅವನನ್ನು ಆಶ್ರಯ ಮಾಡಿದೆ, ಅವನಿಂದಲೇ ಎಲ್ಲ ನಡೀತಾ ಇದೆ. ಈ ಜ್ಞಾನ ಏನಿದೆ ಅನ್ನ ಜ್ಞಾನ ಅಂತ ಕರೀತಾ ಇದ್ದಾರೆ. ವಿಜ್ಞಾನಂ ವಿಶೇಷ ಜ್ಞಾನಂ ಅಪರೋಕ್ಷ ಜ್ಞಾನಂ ವಾ ಅಂತಾರೆ. ಅಂದರೆ ಅಂತರಂಗದ ಒಳಗೆ ಭಗವಂತನನ್ನು ಕಾಣೋದು. 14 ಲೋಕದ ಒಳಗೆ ಭಗವಂತ ವ್ಯಾಪ್ತನಾಗಿದ್ದಾನೆ ಎಂದಿಯೋದೇನಿದೆ, ಕಂಡದ್ದೆಲ್ಲ ಭಗವಂತ ಅಂತ ತಿಳಿದುಕೊಳ್ಳೋದೇನಿದೆ, ಇದು ಸಾಮಾನ್ಯ ಜ್ಞಾನವಾದರೆ ಬ್ರಹ್ಮಾಂಡದ ಒಳಗೆ ಅನುಭವಿಸೋದಿದೆಯಲ್ಲ, ಇದು ವಿಶೇಷ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಇಂಥವನ್ನು ನಿನಗೆ ನಾನು ಕೊಡ್ತೇನೆ. ಅಂದರೆ ಭಗವಂತನ ಅರಿವು ಎರಡು ಕ್ರಮ, ಒಂದು ಜ್ಞಾನ, ಮತ್ತೊಂದು ವಿಜ್ಞಾನ. ಈ ವಿಜ್ಞಾನ ಸಾಮಾನ್ಯರಾದಂತಹ ಅಧಿಕಾರಿಗಳಿಗೆ ತಿಳಿಯತಕ್ಕದ್ದಲ್ಲ, ಎಲ್ಲನನ್ನು ನೋಡುವ ತಾಕತ್ತಿಲ್ಲ. ಅದು ದೇವತೆಗಳು ಮಾತ್ರ. ದೇವಾದೀನಾಂತು ತಜ್ಞಾನಂ ವಿಜ್ಞಾನಮಿತಿ ಕೀರ್ತಿತಂ. ಭಗವಂತನ ಬಗ್ಗೆ ದೇವತೆಗಳು ತಿಳಿದುಕೊಳ್ಳುವ ಜ್ಞಾನ ಇದೆಯಲ್ಲ, ದೇವತೆಗೆ ಎಟುಕುವ ಜ್ಞಾನ, ಅದನ್ನು ವಿಜ್ಞಾನ ಅಂತ ಕರೀತಾ ಇದ್ದಾರೆ. ದರ್ಶನಂ ವಿಷ್ಣೋ ವಿಜ್ಞಾನಮಿತಿ ಕೀರ್ತಿತಂ. ಹೃದಯದ ಒಳಗಿರುವ ಭಗವಂತನ ದರ್ಶನ ಮಾಡೋದೇ ನಿಜವಾದ ವಿಜ್ಞಾನ ಅಂತ ಈ ಎರಡು ಜ್ಞಾನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಜ್ಞಾತ್ವ ನ ಇಹ ಭೂಯೋ ಅನ್ಯಜ್ಞಾನ ಅವಶಿಷ್ಯತೆ. ಈ ಎರಡನ್ನು ತಿಳಿದ ಅಂತಾದರೆ ಅವನು ತಿಳಿಯದೆ ಉಳಿದದ್ದು ಯಾವುದೂ ಇರಲ್ಲ, ಎಲ್ಲವನ್ನು ತಿಳಿದ ಹಾಗಾಗತ್ತೆ. ಯಾವ ಎರಡನ್ನು ತಿಳಿಯುವುದರಿಂದ ತಿಳಿದ ಹಾಗಾಗತ್ತೋ ಅಂದರೆ, ಈ ಭಗವದ್ಗೀತೆಯಲ್ಲಿ ಯದ್ಯಪಿ ಭಗವಂತನ ಜ್ಞಾನ ಏನಿದೆ ಅದಕ್ಕೆ ಇತಿ ಮಿತಿ ಇಲ್ಲ, ಲಿಮಿಟೇಷನ್ ಇಲ್ಲ. ನೀವು ತಿಳಿದಷ್ಟೇ ದೇವರಲ್ಲ, ದೇವರು ಇರೋಷ್ಟು ನಿಮಗೆ ತಿಳಿಯುವ ಯೋಗ. ಹುಟ್ಟು ಕುರುಡ ಏನನ್ನ ತಿಳಿಬೇಕಾದರೂ ಮುಟ್ಟಿ 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 ನೋಡ್ತಾನೆ. ಹುಟ್ಟು ಕುರುಡನ ಮುಂದೆ ಒಂದು ದೊಡ್ಡ ಆನೆ ನಿಲ್ಲಿಸಿ, ಆನೆ ಹೇಗಿದೆ ಹೇಳು ಅಂದರೆ ಅವನು ಮುಟ್ಟಿದ್ದಕ್ಕಿಂತಲೂ ಮುಟ್ಲಾರ್ದೆ ಉಳಿದದ್ದೇ ಜಾಗ ಜಾಸ್ತಿ ಉಳಿಯುತ್ತೆ. ಮುಟ್ಟಿದಷ್ಟೇ ಆನೆಯ ಚಿತ್ರ ಅಲ್ಲ. ಹೇಗೋ ಹಾಗೆ ಭಗವಂತನನ್ನು ನಾವು ತಿಳಿದಷ್ಟೇ ಅಂತ ತಿಳ್ಕೊಳ್ಬಾರ್ದು. ನಾವು ಏನಿದ್ರೂ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ತಿಳಿತೀವಿ. ಕಾಶಿ ಯಾತ್ರೆಗೆ ಹೋದವರು ತುಂಬಿಕೊಂಡು ಬರ್ತಾರೆ. ಯಾರಾದರೂ ಮತ್ತೆ ಕಾಶಿಗೆ ಹೋಗುವಾಗ, ನೀವು ಕಾಶಿಗೆ ಹೋಗಬೇಡಿ, ನೀವು ತರಲಿಕ್ಕೆ ಗಂಗೆ ಇಲ್ಲ, ನಾ ಎಲ್ಲ ತಂದು ಬಿಟ್ಟಿದ್ದೀನಿ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇದೆಯಾ? ನಾವು ನಮ್ಮ ಯೋಗ್ಯತೆ ಎಷ್ಟೋ, 1/4 ಲೀಟ್ರೋ 1 ಲೀಟ್ರೋ, ಗಂಗೆ ಇರುವಷ್ಟು ತರುವ ಯೋಗ್ಯತೆ ನಮ್ಮದಲ್ಲ. ಹಾಗೆ ಭಗವಂತನ ಜ್ಞಾನ ನಮ್ಮ ಯೋಗ್ಯತೆಗೆ ನಿಲುಕುವಂಥದ್ದಲ್ಲ. ನಾವು ತಿಳಿದಷ್ಟೇ ದೇವರಲ್ಲ, ತಿಳಿಯುವ ಯೋಗ್ಯತೆ ನಮಗಿಲ್ಲ. ಭಗವಂತನ ಜ್ಞಾನ, ಭಗವಂತನ ಮಹಿಮಾ ಎಷ್ಟು ದೊಡ್ಡದಂದರೆ, ನೈವೋದಾಪುಹು ಗೃಣೋಂತೋಂತಂ ಯದ್ಗುಣಾನಾಂ ಅಜಾದಯ. ಯಾರು ಬಲ್ಲರು ನಿಮ್ಮ
ಶ್ರೀಗೂ ತೋರದಿಹ ಪರಬೊಮ್ಮ ಉಳಿದವರು ಬಲ್ಲರೆ ನೀರಜಾಸನ ಬೊಮ್ಮ ಇದು ನಿನ್ನ ಮರ್ಮ. ಭಗವಂತನ ಮಹಿಮೆಯನ್ನು ನಿತ್ಯದಲ್ಲಿ ಭಗವಂತನ ಪರಿಪರಿಯಿಂದ ಸೇವೆ ಮಾಡುವ ಭಾಗ್ಯ ದೇವತೆಯಾದ ಲಕ್ಷ್ಮಿಯೇ ಪರಿಪೂರ್ಣವಾಗಿ ತಿಳಿದಿಲ್ಲ, ಬ್ರಹ್ಮಾದಿಗಳು ಕೂಡ ಭಗವಂತನ ಬಗ್ಗೆ ಪರಿಪೂರ್ಣವಾಗಿ ತಿಳಿದಿಲ್ಲ ಅಂದರೆ ಅವನ ಜ್ಞಾನಕ್ಕೆ, ಅವನ ಅರಿವಿಗೆ, ಅವನ ಮಹಿಮೆಗೆ ಲಿಮಿಟ್ ಇಲ್ಲ.